ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆದಷ್ಟು ಜನ ನನಗೆ ಕಮೆಂಟ್ಸ್ಗಳನ್ನ ಮಾಡಿದರು, ಅಣ್ಣ ಎಲ್ಲಿ ಹಸುಗಳು ತುಂಬ ಚೆನ್ನಾಗಿರೋ ಸಿಗ್ತವೆ ಮತ್ತು ಎಲ್ಲಿ ಬೆಲೆ ಕಮ್ಮಿ ಐತೆ ಅದನ್ನು ನಮಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ. ಅದಕ್ಕೋಸ್ಕರ ನಾನು ತಮಿಳ್ನಾಡು ಈರೋಡ್ದಲ್ಲಿ ಒಂದು ಸ್ವಲ್ಪ ರೈಟು ಮತ್ತು ಹಸು ಜಾಸ್ತಿ ಇರ್ತವೆ ಅನ್ನೋದಕ್ಕೋಸ್ಕರ ನಾನು ತಮಿಳ್ನಾಡು ಈರೋಡ್ಗೆ ಬಂದಿದ್ದೀನಿ. ತಮಿಳ್ನಾಡು ಈರೋಡ್ದಲ್ಲಿ ಆದಷ್ಟು ಹಸುಗಳ ಕಲೆಕ್ಷನ್ಸ್ಗಳು ಇವೆ. ಅಂದರೆ HF ಹಸುಗಳನ್ನೂ ಕೂಡ ಇವೆ, ಜರ್ಸಿ ಹಸುಗಳು ಕೂಡ ಇವೆ, ಎಮ್ಮೆಗಳನ್ನು ಕೂಡ ಇವೆ, ಆಲ್ ಬ್ಲ್ಯಾಕ್ ಹಸುಗಳನ್ನು ಕೂಡ ಇವೆ. ಟೋಟ್ಲು 5 ಎಕರೆಯಷ್ಟು ಹಸುಗಳೇ ಇವೆ. ಹೆಚ್ಚಾಗಿ ಜರ್ಸಿ ಹಸುಗಳು ಮತ್ತು HF ಹಸುಗಳೇ ಇರೋದು. ಮತ್ತು ಹೆಚ್ಚು ಕಮ್ಮಿ ಒಂದು 50,000 ಮೇಲೆ ಹಸುಗಳಿವೆ. ಈಗ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ ಎಷ್ಟು ಹಸುಗಳಿವೆ ಅಂತ. ನಾವು ಆಯ್ಕೆ ಮಾಡೋಷ್ಟರಲ್ಲಿ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನ್ನೋದನ್ನ ಹಂಗಾಗ್ಬಿಡುತ್ತೆ. ನಮಗೆ ಅಷ್ಟು ಹಸುಗಳು ಕಲೆಕ್ಷನ್ ಬಂದಿರುತ್ತೆ. ಕಾಸಿಗೆ ತಕ್ಕಂತೆ ಕಜ್ಜಾಯ ಒಂದಕ್ಕಿಂತ ಒಂದು ಟಾಪ್ ಐತೆ. ಒಂದು 80,000 ರೂಪಾಯಿ ಹೇಳಿದ್ರೆ ಒಂದು 1 ಲಕ್ಷ ಹೇಳ್ತಾರೆ, ಕೆಲವೊಬ್ಬರು 2 ಲಕ್ಷ ಹೇಳ್ತಾ ಇದ್ದಾರೆ, ಕೆಲವೊಬ್ಬರು 1.5 ಲಕ್ಷ ಹೇಳ್ತಾ ಇದ್ದಾರೆ. ಆ ಥರ ಒಂದಕ್ಕಿಂತ ಒಂದು ಹೆಚ್ಚಾಗೈತೆ. ಈಗ ನಿಮ್ಗೆ ತೋರಿಸ್ತೀನಿ, ನೋಡ್ಕೊಳ್ಳಿ ಎಷ್ಟು ಹಸುಗಳಿಗೆ ನಿಂತಿವೆ ಅಂತ. ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು ಅಂದಾಜಿಂದ 50,000ಕ್ಕಿಂತ ಹೆಚ್ಚಾಗಿ ಇಲ್ಲಿ ಹಸುಗಳಿವೆ. ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಿಮಗೆ ಫಸ್ಟು HF ಹಸುಗಳನ್ನ ನಾನು ತೋರಿಸ್ತೀನಿ. ಇದು ಬಂದು 2ನೇ ಸೋಲ್ ಹಸು ಅಂತೆ, ಪ್ಯೂರ್ HF. ನೋಡ್ಕೊಳ್ಳಿ, 1,40,000 ರೂಪಾಯಿ ಹೇಳ್ತಾ ಇದ್ದಾರೆ. ಈ ಹಸುಗೆ 1,40,000 ರೂಪಾಯಿ ಹೇಳ್ತಾ ಇದ್ದಾರೆ. 2ನೇ ಸೋಲು. ನೋಡ್ಕೊಳ್ಳಿ, ನನ್ನ ಪ್ರಕಾರ ಒಂದು 10 ಲೀಟ್ರ್ ಹಾಲು ಕೊಡ್ಬೋದು ಅಷ್ಟೇ. ಅದ್ರ ಒಳಗಡೆನೆ 10 ಲೀಟ್ರ್ ಒಳಗಡೆನೆ. ಆದ್ರೂ ಕೂಡ 1,40,000 ರೂಪಾಯಿ ಹೇಳ್ತಾ ಇದ್ದಾರೆ. ಇದನ್ನು ಕೂಡ HF ಹಸು. ಇದನ್ನು 2ನೇ ಸೋಲೆ. ಇದನ್ನು ಕೂಡ 1,30,000 ರೂಪಾಯಿ ಹೇಳ್ತಾ ಇದ್ದಾರೆ. ಕೆಚ್ಚಲು ನೋಡಿದ್ರೆ ಇಷ್ಟಿಷ್ಟೇ ಇವೆ, ಆದ್ರೂ ಕೂಡ 1,30,000 1,40,000 ರೂಪಾಯಿ ಹೇಳ್ತಾ ಇದ್ದಾರೆ. ನನ್ನ ಅನುಭವ ಪ್ರಕಾರ ಇದು ರೈಟು ಜಾಸ್ತಿನೇ ಅಂತ ತಿಳ್ಕೊತೀನಿ. ಬನ್ನಿ, ನಿಮಗೆ 4-5 HF ಹಸುಗಳ ರೈಟ್ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಆಮೇಲೆ ಜರ್ಸಿ ಹಸುಗಳ ಬಗ್ಗೆ ವಿಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ HF ಐತೆ. ಚಿಕ್ಕ ಹಸು ಬೇಕಾದವ್ರಿಗೆ ನೋಡ್ಕೊಳ್ಳಿ, ಇದು ಚಿಕ್ಕ ಹಸು ಆಗುತ್ತೆ. ಇದಕ್ಕೇನೆ 70,000 ರೂಪಾಯಿ ಹೇಳ್ತಾ ಇದ್ದಾರೆ ಇವರು. ಇದು 70,000 ರೂಪಾಯಿ ಅಂದರೆ ತುಂಬಾ ಲಾಸು. ಏನು ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 7 ಲೀಟ್ರ್ ಹಾಲು ಕೊಡ್ಬೋದು. ಇದಕ್ಕೇನೆ 70,000 ರೂಪಾಯಿ ಹೇಳ್ತಾ ಇದ್ದಾರೆ HF. ನೋಡ್ಕೊಳ್ಳಿ, ಚಿಕ್ಕ ಹಸು ಬೇಕಾದವರು ಇದನ್ನು ಬಂದು ನೋಡಿ. ನೋಡಿ ಫ್ರೆಂಡ್ಸ್, HF ಅತಿ ದೊಡ್ಡ ಹಸು. ಬಾಡಿ ಅಂತೂ ತುಂಬ ದೊಡ್ಡದಾಗಿ ಕಾಣಿಸ್ತೈತೆ. ಹಾಲಿನ ಕೆಚ್ಚಲು ಅಂತೂ ಚಿಕ್ಕದಾಗೆ ಕಾಣಿಸ್ತಾ ಇರೋದು ನನಗೆ. ಇದಕ್ಕೆ 1,80,000 ರೂಪಾಯಿ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ಒಂದು 12 ಲೀಟ್ರ್ ಹಾಲು ಕೊಡ್ಬೋದು. ಬಾಡಿ ತಕ್ಕಂತೆ ಇರೋದಕ್ಕೆ ನೋಡಿದ್ರೆ ಒಂದು 12 ಲೀಟ್ರ್ ಹಾಲು ಕೊಡ್ಬೋದು. 1,80,000 ಅಂದರೆ ತುಂಬಾ ಜಾಸ್ತಿ ಆಯಿತು. 2 ಹಸು ಕೂಡ ಬರ್ತವೆ, ಪ್ಯೂರ್ HF. ಬಟ್ ಬಾಡಿ ನೋಡ್ಕೊಳ್ಳಿ ಇದ್ರದ್ದು ಎಷ್ಟೈತೆ ಬಾಡಿ. ಇದೆಲ್ಲ ನೋಡ್ಕೊಳ್ಳಿ HF ಹಸುಗಳೇ. ಇದಕ್ಕೆಲ್ಲ 1,30,000 1,40,000 1,50,000 ಹಂಗೈತೆ ರೈಟು. HF ಹಸುಗಳಿಗಂತೂ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ ರೇಟು. ಆದಷ್ಟು ರೇಟು ಜಾಸ್ತಿನೇ ಇರೋದು ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಜರ್ಮನ್ ತಳಿ ಐತೆ. ತುಂಬ ನೋಡೋಕ್ಕಂತೂ ಲುಕ್ಕು ಸಖತ್ತಾಗೈತೆ. ಜರ್ಮನ್ ತಳಿ ಇದು. ಇದೆಲ್ಲ ತಗೊಂಡು ಕಟ್ಟಾಕೊಂಡಿರೋದು. ಎಲ್ಲರೂ 10 ರೂಪಾಯಿ ಕೊಟ್ಬಿಟ್ಟು ಕಟ್ಟಾಕೋತಾರೆ. ಆಮೇಲೆ ಮಾರ್ನಿಂಗು ಬಾಕಿದ ಅಮೌಂಟ್ ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ತಾರೆ. ಇದು ಜರ್ಮನ್ ತಳಿ. ಇದಕ್ಕೆ ಹೆಚ್ಚು ಕಮ್ಮಿ ಅವರು 1.5 ಲಕ್ಷ ಹೇಳ್ತಾ ಇದ್ದಾರೆ ಹಸುವಿಗೆ. ನನ್ನ ಪ್ರಕಾರ ಇದು ಒಂದು 12ರಿಂದ 13 ಲೀಟ್ರ್ ಹಾಲು ಕೊಡ್ಬೋದು. ಈ ಹಸುಗೆ 1.5 ಲಕ್ಷ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಕೊಳ್ಳಿ, ಎಲ್ಲ ಇದು HF ಹಸುಗಳನ್ನು ಕೂಡ ಇವೆ. ಇದೆಲ್ಲ 1,30,000 1,40,000 ಹಂಗೆ ಹೇಳ್ತಾ ಇದ್ದಾರೆ. ಕೆಚ್ಚಲುಗಳಂತೂ ಈ ಪಾಟಿನಿವೆ. ಕೆಚ್ಚಲುಗಳಂತೂ ನೀವು ನೋಡಿದ್ರೆ ಇದು ಹಾಲು ಕೊಡ್ತಾವ ಅನ್ಸುತ್ತೆ. ಇದು ನೋಡ್ಕೊಳ್ಳಿ, ನರಗಳೇ ಕಾಣಿಸಲ್ಲ, ಸಣ್ಣಕ್ಕೆ ನರಗಳಿವೆ. ಮತ್ತು ಕೆಚ್ಚಲುಗಳು ನೋಡ್ಕೊಳ್ಳಿ ಹಿಂಗಿವೆ. ಬಾಡಿ ಅಂತೂ ಎಲ್ಲ ಕಮ್ಮಿ ಆಗಿಬಿಟ್ಟೈತೆ. ಇಂಥ ಹಸುಗಳಿಗೇ 1,40,000 1,50,000 ಹಂಗೆ ಹೇಳ್ತಾ ಇದ್ದಾರೆ. ಇಲ್ಲೊಂದು ಹಸು ಐತೆ, ಪ್ಯೂರ್ HF ಹಸು. ಅಣ್ಣ ಇದು ಎಷ್ಟಲ್ಲು? ಹಲ್ಲು ಹಲ್ಲು ನಾಲ್ಕು ಹಲ್ಲಂತೆ. ಎಷ್ಟು ಲೀಟ್ರ್ ಹಾಲು ಕೊಡ್ತಾಣ?
ಮಿಲ್ಕ್ ಎಷ್ಟು ಲೀಟ್ರ್ ಕೊಡುತ್ತೆ? ಮಿಲ್ಕ್ ಹಾಲು 10 ಲೀಟ್ರ್ ಹಾಲು 10 ಲೀಟ್ರ್ ಹಾಲು ಕೊಡುತ್ತೆ ಅಂತೆ ಫ್ರೆಂಡ್ಸ್. ಇದು ಬಂದು 1 ಲಕ್ಷ ಹೇಳ್ತಾ ಇದ್ದಾರೆ. ಈ ಹಸು HF ಪ್ಯೂರು ನೋಡ್ಕೊಳ್ಳಿ. ಒಂದು ಸ್ವಲ್ಪ ವಯಸ್ಸಾಗೈತೆ ಹಸುಗೆ. 4 ಹಲ್ಕಿಂತ ಇದು ಜಾಸ್ತಿನೇ ಐತೆ ನನ್ನ ಪ್ರಕಾರ. ಒಂದು 6 ಹಲ್ಲು ಐತೆ. ಇದು ಮುಖ ನೋಡಿದ್ರೇ ಗೊತ್ತಾಗುತ್ತೆ. 10 ಲೀಟ್ರ್ ಹಾಲು ಕೊಡುತ್ತೆ ಅಂತಂದರೆ. ಬಟ್ 10 ಲೀಟ್ರ್ ಹಾಲು ಕೊಡ್ಬೋದು, ಬಟ್ 1 ಲಕ್ಷ. ಬಟ್ ವಯಸ್ಸಾಗೈತೆ ಹಸುಗೆ. ನೀವು ತಗೊಂಡು ನೀವು ಮಾರಾಕ್ತೀನಿ ಅಂದರೆ ನಿಮಗೆ ಅಮೌಂಟು ಲಾಸ್ ಆಗುತ್ತೆ. ಬೇರೆಯವ್ರಿಗೆ ಸೇಲ್ ಮಾಡೋಕ್ಕಾಗಲ್ಲ, ನೀವೇ ಸಾಕೊಂಡು ಹಾಲು ಕರಿಬೇಕಾಗತ್ತೆ. ನೋಡ್ಕೊಳ್ಳಿ, ಇಲ್ಲೊಂದು ಹಸು ಐತೆ. ಈ ಹಸುನು ಕೂಡ ಒಂದು 4 ಹಲ್ಲು. ಈ ಹಸುನು 4 ಹಲ್ಲಂತೆ. ಇದು 12 ಲೀಟ್ರ್ ಹಾಲು ಕೊಡುತ್ತಂತೆ. ನನ್ನ ಪ್ರಕಾರ ಒಂದು 10 ಲೀಟ್ರ್ ಹಾಲು ಕೊಡ್ಬೋದು. ನರಗಳಂತೂ ನೋಡ್ಕೊಳ್ಳಿ ತುಂಬಾ ವೀಕ್ ಇವೆ ನರಗಳು ನೋಡೋದ್ರಿಂದನೇ ಗೊತ್ತಾಗ್ಬಿಡುತ್ತೆ ಇದು 10 ಲೀಟ್ರ್ ಹಾಲು ಕೊಡುತ್ತಾ ಇಲ್ಲ 12 ಲೀಟ್ರ್ ಹಾಲು ಕೊಡುತ್ತಾ ಅಂತ ಗೊತ್ತಾಗತ್ತೆ. ಅಣ್ಣ ಇದೆಷ್ಟು? ಇದು ಬಂದು 1.5 ಲಕ್ಷ ಹೇಳ್ತಾ ಇದ್ದಾರೆ. 1.5 ಲಕ್ಷ ಅಂದರೆ 10 ಲೀಟ್ರಿಗೆ ತುಂಬ ಲಾಸ್ ಆಗುತ್ತೆ. ಇಲ್ಲೊಂದು HF ಹಸು ಐತೆ ನೋಡ್ಕೊಳ್ಳಿ. ಇದು ನನ್ನ ಪ್ರಕಾರ ಇದೂ 4 ಹಲ್ಲು ಇರ್ಬೋದು. ಇದು ಬಂದು ಒಂದು 8 ಲೀಟ್ರ್ ಹಾಲು ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲೊಂದು HF ಹಸು ಐತೆ. ಅಣ್ಣ ಎಷ್ಟಲ್ಲು? ಹಲ್ಲು ಎಷ್ಟು ಇದ್ರ? 6 ಹಲ್ಲಂತೆ. ಎಷ್ಟು ಮಿಲ್ಕ್ ಕೊಡುತ್ತೆ ಪಾಲು? ನೋಡಿ ಫ್ರೆಂಡ್ಸ್, ಇಲ್ಲೊಂದು HF ಹಸು ಐತೆ. ಇದೂ ಚೆನ್ನಾಗೈತೆ ನೋಡಿ. ಇದೂ ನನ್ನ ಪ್ರಕಾರ ನರ ಎಲ್ಲ ದಪ್ಪಕ್ಕೈತೆ. ಇದೂ ಒಂದು 10 ಲೀಟ್ರ್ ಮೇಲ್ಗಡೆನೇ ಕೊಡುತ್ತೆ. ಈ ಹಸುನು ಕೂಡ ಇದೂ ಒಂದು 4 ಹಲ್ಲು ಇರ್ಬೋದು ಮೋಸ್ಟ್ಲಿ. ಹಸು ತುಂಬ ಗಾತ್ರ ತುಂಬ ಚೆನ್ನಾಗೈತೆ, ದೊಡ್ಡದು ಐತೆ ಹಸುನು ಕೂಡ. ನೋಡ್ಕೊಳ್ಳಿ, ಶೇಪ್ಸ್ನು ಕೂಡ ಹಿಂದ್ಗಡೆಯಿಂದ ತುಂಬ ಚೆನ್ನಾಗೈತೆ. ಹಸು ತುಂಬ ಚೆನ್ನಾಗೈತೆ ನೋಡೋಕ್ಕೆ. ಅವ್ರಿಗೆ ಬನ್ನಿ ಈಗ ರೈಟ್ ಕೇಳೋದು ಈ ಹಸುದು. ಅಣ್ಣ ಇದ್ರದ್ದು ರೈಟ್ 1,20,000 ರೂಪಾಯಿ ಅಂತ ಈ ಹಸುಗೆ. ನೋಡ್ಕೊಳ್ಳಿ, ಈ ಹಸು ಒಂದು ಸ್ವಲ್ಪ ಪರವಾಗಿಲ್ಲ, ತಗೋಬೋದು. 1,20,000 ಅಂದರೆ. ಇಲ್ಲೊಂದು HF ಐತೆ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಇಲ್ಲಿ HF ಹಸುಗಳನ್ನೂ ಕೂಡ ಜಾಸ್ತಿ ಇವೆ, ಜರ್ಸಿ ಹಸುಗಳನ್ನೂ ಕೂಡ ಜಾಸ್ತಿ ಇವೆ. ಬಟ್ ರೈಟ್ನೂ ಕೂಡ ಹಂಗೆ ತುಂಬ ಜಾಸ್ತಿ ಐತೆ. ಇದನ್ನು ನೋಡ್ಕೊಳ್ಳಿ, ನನ್ನ ಪ್ರಕಾರ ಒಂದು 10 ಲೀಟ್ರ್ ಹಾಲು ಕೊಡ್ಬೋದು ಇದು. ಅಣ್ಣ ಇದ್ರದ್ದು ರೈಟ್ ಅಣ್ಣ 1,20,000 ಇದು 1,10,000 ರೂಪಾಯಿ ಹೇಳ್ತಾ ಇದ್ದಾರೆ. ಪರವಾಗಿಲ್ಲ, ಇದನ್ನು ನನ್ನ ಪ್ರಕಾರ ಪರವಾಗಿಲ್ಲ. 1,10,000 ಅಂದರೆ ನಮ್ಮ ಕಡೆ ಅಷ್ಟು ಪರವಾಗಿಲ್ಲ ಇತ್ತು. 10 ಲೀಟ್ರ್ಕ್ಕಿಂತ ಒಂದು ಸ್ವಲ್ಪ ಮೇಲ್ಗಡೆನೇ ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲೊಂದು HF ಐತೆ. ಆಲ್ಮೋಸ್ಟ್ HFಗಳ ರೈಟು ತುಂಬಾ ಜಾಸ್ತಿ ಐತೆ. ಇಲ್ಲೆಲ್ಲ ರೈಟು ಜಾಸ್ತಿನೇ ನನ್ನ ಪ್ರಕಾರ. ನೋಡ್ಕೊಳ್ಳಿ, ಎಲ್ಲ ಮೈಯೆಲ್ಲ ಬಿಟ್ಕೊಂಡ್ಬಿಟ್ಟೈತೆ. 1 ದಿನ 2 ದಿನ ಮುಂಚೆನೇ ಹಾಕೊಂಡು ಬರೋದು, ಮೈಯೆಲ್ಲ ಬಿಟ್ಕೊಂಡ್ಬಿಟ್ಟೈತೆ. ಮತ್ತು ಹಾಲೂ ಕೂಡ ಅಷ್ಟರಲ್ಲೇ ಜಾಸ್ತಿ ಹಾಲನ್ನು ಕೂಡ ಕೊಡಲ್ಲ. ಇದನ್ನು ನನ್ನ ಪ್ರಕಾರ ಒಂದು 9-10 ಲೀಟ್ರ್ ಹಾಲು ಕೊಡ್ಬೋದು. ನರಗಳು ಮತ್ತು ಕೆಚ್ಚಲೂ ತುಂಬ ಚೆನ್ನಾಗೈತೆ. ಇದನ್ನು ಕೂಡ 9-10 ಲೀಟ್ರು ಹಾಲು ಕೊಡ್ಬೋದು. ಇದ್ರದ್ದು ರೈಟ್ ಕೇಳಿ ನೋಡೋದ ಅಣ್ಣ? ಇದ್ರದ್ದು 1,10,000. ಇದನ್ನು ಕೂಡ 1,10,000 ಅಂತೆ. ಇದನ್ನು ಕೂಡ 1,10,000 ಅಂತೆ. ಪರವಾಗಿಲ್ಲ, ನನ್ನ ಪ್ರಕಾರ ತಗೋಬೋದು. ಬಟ್ ಬಾಡಿಗೆ ಇಲ್ಲ ಅಂದರೆ ತಗೋಬೋದು. ಅದೇ ಅವರು 1,10,000 ಹೇಳ್ತಾ ಇದ್ದಾರೆ ಅಂದರೆ ನೀವೊಂದು 90 ಗಂಟೆ ಕೇಳಬೇಕು. 90 ಗಂಟೆ ಆದರೆ ನಿಮಗೆ ಲಾಸ್ ಏನೂ ಇಲ್ಲ, ಆರಾಮಾಗಿ ತಗೋಬೋದು. ನೋಡಿ, ಇಲ್ಲೊಂದು HF ಹಸು ಐತೆ. ಇವತ್ತೇ ಕರು ಹಾಕಿರೋದು. ಇಲ್ಲಿ ಬಂದು ಕರು ಹಾಕಿರೋದು. ನೋಡಿ, ಗಲೀಜೆಲ್ಲ ಇಲ್ಲೇ ಬಿದ್ದೈತೆ. ಇವತ್ತು ಕರು ಹಾಕಿರೋದು ಕೆಚ್ಚಲು ಬಿಟ್ಟಿರೋದು ನೋಡಿದ್ರೆ ನನ್ನ ಪ್ರಕಾರ ಒಂದು 15 ಲೀಟ್ರ್ ಹಾಲು ಕೊಡ್ಬೋದು. ಆ ಥರ ಐತೆ. ಹಸುನು ಕೂಡ ತುಂಬ ದೊಡ್ಡದೈತೆ. ಹಸುನು ಕೂಡ ಇಲ್ಲಿ ಕನ್ನಡ ಮಾತಾಡೋರು ತುಂಬ ಕಮ್ಮಿ. ಹೇಗೋ ಒಂದು ಸ್ವಲ್ಪ ಕೈಯಿಂದ ಸಿಗ್ನಲ್ಗಳು ಕೊಟ್ಕೊಂಡು ಮಾತಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಲೇಬೇಕು. ಒಂದು ಸ್ವಲ್ಪ ಏನು ಮಾಡೋದು, ಇಲ್ಲಿ ಕನ್ನಡದವರು ತುಂಬ ಕಮ್ಮಿ ಇದ್ದಾರೆ. ಈ ಹಸುದು ಕರು ನೋಡ್ಕೊಳ್ಳಿ, ಅಲ್ಲೇ ಐತೆ ಈ ಹಸುದು ಕರು. ಅಣ್ಣ ಅಮೌಂಟ್ ಎಷ್ಟಣ್ಣ? ಅಲ್ಲೇ ಕರೀತಾ ಇದ್ದಾರೆ ರೀ. ಈ ಹಸುಗೆ 1,50,000 ರೂಪಾಯಿ ಹೇಳ್ತಾ ಇದ್ರೆ. ಎಷ್ಟು ಲೀಟ್ರ್ ಹಾಲು ಕೊಡ್ತಾನ? 35 ಒಂದು ದಿನಕ್ಕೆ 35 ಲೀಟ್ರ್ ಹಾಲು ಕೊಡುತ್ತಂತೆ. ಅದಕ್ಕೋಸ್ಕರ ಅವರು 1.5 ಲಕ್ಷ ಹಸುವಿಗೆ ಹೇಳ್ತಾ ಇದ್ದಾರೆ. ಈ ಹಸು ಅಣ್ಣ
ಹಾಂ 90. ಇದು 90,000 ರೂಪಾಯಿ ಹೇಳ್ತಾಯಿದ್ರೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ? 20 ಲೀಟ್ರು ಹಾಲು ಕೊಡುತ್ತೆ ಒಂದು ದಿನಕ್ಕೆ. ಮತ್ತು ಎಷ್ಟಲ್ಲಣ್ಣ ಹಲ್ಲು? ಇದು 6 ಹಲ್ಲಂತೆ. ಒಂದು ಸ್ವಲ್ಪ ವಯಸ್ಸಾಗೈತೆ 6 ಹಲ್ಲು ಅಂದರೆ. ಇದು 4 ಹಲ್ಲು. ಇದು 4 ಹಲ್ಲಿಗೆ 80,000 ರೂಪಾಯಿ ಹೇಳ್ತಾಯಿದ್ರೆ ದಿನಕ್ಕೆ 20 ಲೀಟ್ರು ಹಾಲು ಕೊಡುತ್ತಂತೆ. ಇದು ದಿನಕ್ಕೆ 35 ಲೀಟ್ರ್ ಹಾಲು ಕೊಡುತ್ತಂತೆ. 1.5 ಲಕ್ಷನ ಹೇಳ್ತಾ ಇದ್ದಾರೆ. ಬಟ್ ಈ ಹಸು ಚೆನ್ನಾಗೈತೆ, ಬಟ್ ಒಂದು ಸ್ವಲ್ಪ ವಯಸ್ಸಾಗೋ ಥರ ಕಾಣಿಸ್ತೈತೆ ಅಷ್ಟೇ. ನೋಡಿ ಫ್ರೆಂಡ್ಸ್, ಇಲ್ಲಿ ಮುಗ್ದಾರಗಳನ್ನು ಕೂಡ ಸಿಗ್ತವೆ, ಮತ್ತು ಗಂಟೆಗಳು, ದಾರಗಳು, ಒಳ್ಳೆ ಕಲರ್ಸ್ದು ದಾರಗಳು ಸಿಗ್ತವೆ. ಕರಿ ದಾರ, ಮುಕ್ಕಾರೆಗಳು, ಮತ್ತು ಗೂಟಗಳು, ಚೈನ್ಗಳು ಎಲ್ಲನೂ ಕೂಡ ಈ ರೋಡಲ್ಲೇ ನಿಮಗೆ ಹಸುದು ಮಾರ್ಕೆಟ್ ನಡೆಯುತ್ತಲ್ಲ ಅದ್ರ ಪಕ್ಕದಲ್ಲೇ ಒಂದು ದೊಡ್ಡ ಅಂಗಡಿ ಐತೆ ನೋಡ್ಕೊಳ್ಳಿ. ಇಲ್ಲಿ ಎಲ್ಲ ರೀತಿಯ ದಾರಗಳು, ಎಲ್ಲ ಕಲರ್ಸ್ದು ದಾರಗಳು, ಮತ್ತು ಮುಗ್ದಾರಗಳು, ಮುಕ್ಕಾರೆಗಳು ಎಲ್ಲನೂ ಕೂಡ ಸಿಗ್ತವೆ. ಚೈನ್ಗಳನ್ನೂ ಕೂಡ ಅಲ್ಲೇ ಸಿಗ್ತವೆ. ಎಲ್ಲನೂ ಕೂಡ ಅಲ್ಲೇ ಸಿಗ್ತವೆ ನಿಮಗೆ. ನನ್ನ ಕೈದಲ್ಲಿ ಆದಷ್ಟು ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅಂದರೆ ಹಸುಗಳ ಬಗ್ಗೆ ಆಗಲಿ, ಜರ್ಸಿ ಹಸುಗಳ ಬಗ್ಗೆ ಆಗಲಿ, ಮತ್ತು ಆಲ್ ಬ್ಲ್ಯಾಕ್ ಹಸುಗಳ ಬಗ್ಗೆ ಆಗಲಿ ಎಲ್ಲನೂ ನನ್ನ ಕೈದಲ್ಲಿ ಆದಷ್ಟು ನಾನು ಕಡಿಮೆ ಸಮಯದಲ್ಲಿ ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ಮತ್ತು ನಾನು ಒಬ್ಬನೇ ವೀಡಿಯೋನೂ ಮಾಡಬೇಕು, ಒಬ್ಬನೇ ಹಸುಗಳನ್ನೂ ನೋಡಬೇಕು. ಅದರಿಂದ ನನಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಅದಕ್ಕೋಸ್ಕರ ನಾನು ಒಬ್ಬನೇ ನನ್ನ ಕೈದಲ್ಲಿ ಆದಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ ಒಳ್ಳೆ ಮಾಹಿತಿಯನ್ನು ಕೊಡೋಕ್ಕೆ. ಹಸುಗಳನ್ನಂತೂ ನಿಮಗೆ ಆದಷ್ಟು HF ಹಸುಗಳನ್ನ ನಾನು ತೋರಿಸಿದ್ದೀನಿ. ಈಗ ನನ್ನ ಅನುಭವ ಪ್ರಕಾರ ನನ್ನ ಮನಸ್ಸಿಗೆ ಅನಿಸಿದ್ದು, ಇಲ್ಲಿ ಹಸುವಿನ ರೈಟು ಒಂದು ಸ್ವಲ್ಪ ಜಾಸ್ತಿನೇ ಅನಿಸುತ್ತೆ. ಕೆಲವೊಬ್ಬರು ಅಂತ ಇದ್ದಾರೆ ಅಲ್ಲಿ ತಮಿಳ್ನಾಡಲ್ಲಿ ಹಸುದು ಬೆಲೆ ಕಮ್ಮಿ ಅಂತ. ಅದಕ್ಕೋಸ್ಕರ ನಾನು ನಿಮ್ಮೆಲ್ಲರಗೋಸ್ಕರ ನಾನು ಅಲ್ಲಿಗೆ ಹೋಗಿದ್ದೆ. ಬಟ್ ನನಗೆ ಯಾಕೋ ರೈಟು ಜಾಸ್ತಿನೇ ಅನಿಸ್ತು. ಅಂದರೆ 6 ಹಲ್ದು ಹಸುಗಳೆಲ್ಲ ರೈಟು ಒಂದು ಸ್ವಲ್ಪ ಕಮ್ಮಿನೇ ಐತೆ. 80,000 90,000 ಐತೆ. ಯಾಕಂದರೆ ಅದು ಅರ್ಧ ವಯಸ್ಸು ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಅವರು ಮಾರಾಕ್ತಾಯಿದ್ದಾರೆ 80,000 90,000 ರೂಪಾಯಿಗೆ. ಅಂದರೆ ಲಾಸ್, ಇನ್ನೂ 1 ವರ್ಷ ಇಟ್ಕೊಂಡ್ರೆ ನಮ್ಗೆ ಲಾಸ್ ಆಗುತ್ತೆ ಅನ್ನೋಕ್ಕೋಸ್ಕರ ಅವರು ಮಾರಾಕ್ತಾಯಿದ್ದಾರೆ. ಅದು ಒಂದು ಸ್ವಲ್ಪ ರೈಟ್ ಕಮ್ಮಿನೇ ಕಾಣಿಸ್ತೈತೆ. ಬಟ್ 2 ಹಲ್ಲು 4 ಹಲ್ಲಿಗೆ 1,40,000 1,50,000 ಮತ್ತು ಅಪ್ ಟು ಜಾಸ್ತಿನೇ ಐತೆ. ನನ್ನ ಅನುಭವ ಇಲ್ಲಿ ರೇಟ್ನು ಜಾಸ್ತಿನೇ. ಮತ್ತು ಇಷ್ಟು ದುಡ್ಡು ಕೊಟ್ಟು ನಾವು ತಗೊಳ್ಳೋಕ್ಕಿಂತ ಹಳ್ಳಿ ಕಡೆನೇ ಒಂದು 10 ದಿನ ಲೇಟ್ ಆದ್ರೂ ಪರವಾಗಿಲ್ಲ, ಹಳ್ಳಿ ಕಡೆ ನೋಡ್ಬಿಟ್ಟು ತೊಗೊಳ್ಳೋದು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಅಲ್ಲಿ ಗ್ಯಾರಂಟಿನೂ ನೀವು ಕೇಳ್ಬೋದು. ಅಷ್ಟು ಲಕ್ಷ ಕೊಡ್ತೀವಿ ಅಂದಾದ್ಮೇಲೆ ಅಣ್ಣ ನಮಗೆ ಗ್ಯಾರಂಟಿ ಕೊಡಿ, ಏನಾದರೂ ಅಷ್ಟು ಲೀಟ್ರ್ ಹಾಲು ಕೊಡಲಿಲ್ಲ ಅಂದರೆ ನಾವು ರಿಟರ್ನ್ ತೊಗೊಂಡು ಬರ್ತೀವಿ ಅಂತ ನೀವು ಗ್ಯಾರಂಟಿನೂ ತೊಗೋಬೋದು. ಮತ್ತು ಒಂದು 30,000 ರೂಪಾಯಿ ಪೆಂಡಿಂಗ್ ಆದರೂ ನೀವು ಇಟ್ಕೋಬೋದು. ಅಣ್ಣ 70,000 ರೂಪಾಯಿ ಕೊಡ್ತೀವಿ, 30,000 ರೂಪಾಯಿ ನೀವು ಹೇಳಿದಂತೆ ಹಾಲು ಕೊಟ್ಬಿಟ್ರೆ ನಾವು ಫುಲ್ ಅಮೌಂಟ್ನ ಕೊಡ್ತೀವಿ ಅಂತಲೂ ನೀವು ಟೈಮ್ನ ಬೇಕಾದರೂ ಕೇಳ್ಬೋದು. ಬಟ್ ಇಲ್ಲೆಲ್ಲ ಹಂಗಾಗಲ್ಲ. ಅಂದರೆ ನೀವು ಹಣ ತಕ್ಷಣ ಸ್ಪಾಟಲ್ಲೇ ಕೊಡಬೇಕು. ಮತ್ತು ಗೂಗಲ್ ಪೇ, ಫೋನ್ಪೇ ಎಲ್ಲ ಇಲ್ಲಿ ನಡೆಯಲ್ಲ. ಫುಲ್ ಕ್ಯಾಶ್ ಅಮೌಂಟ್ ಇಲ್ಲಿ ಕೊಡಬೇಕು. ಮತ್ತು ಹಸುನ ಮೋಸ ಆಗಿಬಿಟ್ರೆ ನೀವು ತಿರ್ಗಾ ಅದೇ ಪಾಲ್ಟಿನ ಹುಡ್ಕೋಕ್ಕಾಗಲ್ಲ. ಇಷ್ಟು ದೊಡ್ಡ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಮಿಸ್ ಆಯಿತು ಅಂದರೆ ಮುಗೀತು, ಹುಡ್ಕೋಕ್ಕಾಗಲ್ಲ. ಮತ್ತು ಅಲ್ಲಿಂದ ತಿರ್ಗಾ ನೀವು ತಗೊಂಡು ಹೋಗಿರ್ತೀರ, ತಿರ್ಗಾ ತಗೊಂಡು ಬರೋಕ್ಕೂ ಕೂಡ ಆಗಲ್ಲ. ಅದರಿಂದ ನಂಬಿಕೆ ಇಲ್ಲದ್ದು ಇಲ್ಲಿ ನಂಬಿಕೆ ಅಂತೂ ಇಡಕ್ಕೆ ಹೋಗಬೇಡಿ. ಯಾರ ಮೇಲೂ ಕೂಡ ನಂಬಿಕೆ ಇಡಬೇಡಿ. ಅಂದರೆ ಕೆಲವೊಬ್ರು ಅಂದಿದ್ದಾರೆ ಇಲ್ಲಿ ನಾವು ಬಂದರೆ ಕಮ್ಮಿಗೆ ಹಸುಗಳನ್ನ ಕೊಡಿಸ್ತೀವಿ ಅಂತ ವೀಡಿಯೋಸ್ಗಳನ್ನ ಮಾಡಿದ್ದಾರೆ. ಅಲ್ಲಿ ಮೊಬೈಲ್ದಲ್ಲಿ ಮಾತ್ರ ನಿಮಗೆ ಕೊಡಿಸ್ತೀವಿ ಬನ್ನಿ ಅಂತಾರೆ. ಇಲ್ಲಿ ಬಂದಾದ್ಮೇಲೆ 1,20,000 1,30,000 ರೂಪಾಯಿನೇ ಹಸುಗಳು ತೊಗೊಳ್ಳೋದಿದ್ರೆ ತಗೊಳ್ಳಿ ಅಂತಾರೆ. ಮತ್ತು ಇಲ್ಲಿ ಕನ್ನಡ ಮಾತಾಡೋರು ಜಾಸ್ತಿ ಇಲ್ಲ. ಮತ್ತು ನಿಮಗೆ ರೆಸ್ಪಾನ್ಸ್ನೂ ಕೂಡ ಮಾಡಲ್ಲ. ಅಂದರೆ ಹಸುನು ಇಲ್ಲಿ ಜಾಸ್ತಿ ನಿಮಗೆ ನೋಡೋಕ್ಕೂ ಕೊಡಲ್ಲ. ಅಂದರೆ ಕೆಚ್ಚಲುಗಳು ನಿಮಗೆ ನೋಡೋಕ್ಕೆ ಕೊಡಲ್ಲ. ಮತ್ತು ಜಾಸ್ತಿ ಸಮಯನೂ ಕೂಡ ನೋಡೋಕ್ಕೆ ಕೊಡಲ್ಲ ಹಸುಗಳನ್ನ. ಅಂದರೆ ತಗೊಳ್ಳೋದಿದ್ರೆ ತಗೊಳ್ಳಿ, ಇಲ್ಲಾಂದರೆ ಬೇರೆಯವರು ಇದ್ದಾರೆ ಅಂತ ಅಂತಾರೆ. ಅಂದರೆ ನೀವು ನೋಡ್ತಾ ಇರ್ತೀರ, ಹಿಂದ್ಗಡೆನೇ ಇನ್ನೊಬ್ಬ ಬಂದು ಅದೇ ಹಸುನ ನೋಡ್ತಾ ಇರ್ತಾನೆ. ಈಗ ನೀವು 90,000 ರೂಪಾಯಿಗೆ ವ್ಯಾಪಾರ ಮಾಡಿರ್ತೀರ, ಇನ್ನೊಬ್ಬ ಬಂದ್ಬಿಟ್ಟು 95,000 ರೂಪಾಯಿ ಕೊಡ್ತಾರೆ. ಈ ಕೇರಳದವ್ರಂತೂ ಆಲ್ಮೋಸ್ಟ್ ಹಾಗೆ ಮಾಡಿರೋದು. ಅದಕ್ಕೋಸ್ಕರ ಅಲ್ಲಿ ಬಾರ್ಗಿಂಗ್ ನಡೆಯೋದೇ ಇಲ್ಲ ಜಾಸ್ತಿ. ಅಂದರೆ ಈಗ ನಾನು ಒಂದು ಹಸುನ ತೊಗೊಂಡಿದ್ದೆ 80,000 ರೂಪಾಯಿಗೆ. ಅವನು ದುಡ್ಡು ಕೊಡೋ ಟೈಮಲ್ಲಿ ಇನ್ನೊಬ್ಬ ಬಂದ್ಬಿಟ್ಟು 85,000 ರೂಪಾಯಿ ಕೊಟ್ಬಿಟ್ನ. ಆ ಥರ ಅಲ್ಲಿ ಜಾಸ್ತಿ ನೀವು ಒಂದು ಹಸುನ ತಗೋತೀನಿ ಅಂದರೆ
ನಿಮ್ಮ ಹಿಂದೆ ಇನ್ನೊಬ್ಬ ಬಂದಿರ್ತಾನೆ ತಗೊಳಕ್ಕೆ. ಆ ಥರ ಒಂದಕ್ಕೆ ಬೇಡಿಕೆ ಒಂದು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ಹಸುಗಳನ್ನ ಅಲ್ಲಿ ತೊಗೊಳಕ್ಕಾಗಲ್ಲ. ಇನ್ನೊಂದಂದರೆ ಹೆಚ್ಚು ಕಮ್ಮಿ ಅಲ್ಲಿ 50,000 ಹಸುಗಳಿವೆ. ಆಗ ನೀವು ನಿಮ್ಗೆ ಹೋದ ತಕ್ಷಣವೇ ಒಂದು ಹಸುನ ನೋಡ್ತೀರಾ, ಇಷ್ಟೆಲ್ಲ ಹಸುಗಳಿವೆಲ್ಲ, ಒಂದು ರೌಂಡ್ ಹೊಡ್ಕೊಂಡು ಬರೋದ ಅಂತ ಒಂದು ರೌಂಡ್ ಹೊಡಿಯೋಕ್ಕೆ ಹೋಗ್ತೀರಾ. ಆವಾಗ ಗಂಟೆ ಈ ಹಸು ಸೇಲ್ ಆಗಿಬಿಡುತ್ತೆ. ಆ ಥರ ಹಸುಗಳು ತೊಗೊಳಕ್ಕೆ ನಿಮಗೇ ಇದು ಮೈಂಡು ಕರೆಕ್ಟಾಗಿರಲ್ಲ. ನೋಡ್ಕೊಂಡು ಬರೋದಬ್ಬ, ಇನ್ನೊಂದು ಹಸುನ ನೋಡೋದಬ್ಬ, ಹಂಗೆ ಅನಿಸ್ತಾ ಇರುತ್ತೆ. ಕರೆಕ್ಟಾಗಿ ಹಸು ತೊಗೊಳಕ್ಕಾಗಲ್ಲ. ಮತ್ತು ಇಲ್ಲಿಂದ ಅಲ್ಲಿ ಗಂಟ ನಮ್ಮೂರಿಗೆ ಹೆಚ್ಚು ಕಮ್ಮಿ 200-300 ಕಿಲೋಮೀಟರ್ಸ್ ಇರುತ್ತೆ. ಅಲ್ಲಿ ಗಂಟ ಹಸುಗಳನ್ನ ಹಾಕ್ಕೊಂಡು ಹೋಗೋ ಗಂಟ ಹಸುಗಳು ವೀಕ್ ಆಗಿಬಿಡ್ತವೆ, ಮತ್ತು ಏನಾದರೂ ಏಟ್ ಆಗಿಬಿಡ್ತವೆ, ತುಂಬ ಡೇಂಜರ್ಸೆ. ಅದಕ್ಕೋಸ್ಕರ ನಾನು ಏನನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಹಳ್ಳಿ ಕಡೆನೇ ನೋಡ್ಬಿಟ್ಟು ತಗೊಳ್ಳೋದು ಬೆಸ್ಟು. ನನ್ನ ಅನುಭವದ ಮಾತು. ನಾನು ಒಂದು ಹಸುನ ತಗೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಎಷ್ಟು ಲೀಟ್ರ್ ಹಾಲು ಬರುತ್ತೆ, ಯಾವುದು ತೊಗೊಂಡಿದ್ದೀನಿ ಅದೆಲ್ಲನೂ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಅಂದರೆ ಬೇಜಾರು ಮಾಡ್ಕೋಬೇಡಿ, ನಾನು ಹಸು ತೊಗೊಳ್ಳೋ ಟೈಮಲ್ಲಿ ವೀಡಿಯೋ ಮಾಡಲಿಲ್ಲ ಅಂತ. ಅಂದರೆ ಒಬ್ಬನೇ ಹಸುನೂ ನೋಡಬೇಕು, ವೀಡಿಯೋನೂ ಮಾಡಬೇಕು ಅಂದರೆ ಆಗಲ್ಲ. ನಿಮ್ಮೆಲ್ಲರ ಸಪೋರ್ಟ್ ಬೇಕು ನನಗೆ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅದಕ್ಕೋಸ್ಕರ ನಿಮ್ಮ ಅಕ್ಕಪಕ್ಕದಲ್ಲನೋ ನೋಡ್ಬಿಟ್ಟು ಹಸುಗಳನ್ನ ತಗೊಳ್ಳಿ ಒಂದು ನಂಬಿಕೆಯಿಂದ. ಇಲ್ಲಿ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ವೆದರ್ಗೆ ಕೆಲವೊಂದು ಸೆಟ್ ಆಗ್ತವೆ, ಸೆಟ್ ಆಗಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ಅವ್ರು ಹೇಳಿದ್ದ ಹಾಲು ಕೊಡುತ್ತೋ ಕೊಡೋಲ್ವೋ ಅದನ್ನು ಹೇಳೋಕ್ಕಾಗಲ್ಲ. ನಂಬಿಕೆ ಅಂತೂ ಕೊಡೋಲ್ಲ. ಮತ್ತು ಚೆಕ್ ಮಾಡೋಕ್ಕೂ ನಮಗೆ ಅವರು ಟೈಮ್ ಕೊಡೋಲ್ಲ. ಆ ಥರ ಮಾಡ್ತಾಯಿರ್ತಾರೆ ಅವರು. ನಮ್ಮ ಕನ್ನಡ ಬೇರೆ ಅವ್ರಿಗೆ ಅರ್ಥ ಆಗಲ್ಲ, ಆ ಥರ ಮಾಡ್ತಾಯಿರ್ತಾರೆ ಅವರು. ಅದಕ್ಕೋಸ್ಕರ ನಮಗೆ ಸರಿಯಾಗಿ ಹಸುಗಳನ್ನ ನೋಡೋಕ್ಕೇ ಕೊಡೋಲ್ಲ ಅವರು. ಕೆಚ್ಚಲೇ ನೋಡೋಕ್ಕೆ ಕೊಡೋಲ್ಲ, ಫೋಟೋಗಳೇ ಹಿಡಿಯೋಕ್ಕೆ ಕೊಡೋಲ್ಲ, ಮತ್ತು ವೀಡಿಯೋ ಕಾಲ್ ಮಾಡೋಕ್ಕೂ ಕೂಡ ಕೊಡೋಲ್ಲ. ಅಂಥದ್ರಲ್ಲಿ ನಾವು ಹಸುಗಳನ್ನ ಇಲ್ಲಿ ತೊಗೊಳಕ್ಕೆ ತುಂಬ ಕಷ್ಟ ಐತೆ. ಮತ್ತು ಲಕ್ಷಾಂತರ ಹಸುಗಳಿವೆ, ಲಕ್ಷಾಂತರ ಜನ ಇವೆ. ನಮ್ಮ ಕಾಲುಗಳೇ ತುಳ್ಬಿಡ್ತಾ ಇರ್ತವೆ, ನಮಗೇ ಹೊತ್ಕೊಂಡು ಹೋಗ್ತಾ ಇರ್ತವೆ. ಅಂಥದ್ರಲ್ಲಿ ನಾವು ಹಸುಗಳು ತೊಗೊಳಕ್ಕೆ ತುಂಬ ಕಷ್ಟ ಇವೆ. ಅದಕ್ಕೋಸ್ಕರ ನಾನು ಅನ್ನೋದು, ನಿಮ್ಮ ಊರ ಹತ್ರನೇ ಅಕ್ಕಪಕ್ಕದಲ್ಲಿ ಒಂದು ನಂಬಿಕೆಯಿಂದ ನೋಡ್ಬಿಟ್ಟು ಒಂದು ಇದರಿಂದ ಹಸುಗಳನ್ನ ತೊಗೊಳ್ಳೋದು ತುಂಬ ಬೆಸ್ಟ್. ನನ್ನ ಅನುಭವದ ಮಾತು. ನಿಮಗೆ ನೋಡ್ತೀನಿ ಅಂದರೆ ಈ ರೋಡ್ಗೆ ಹೋಗಿ ನೋಡಿ, ಆಗ ನಿಮ್ಗಳಿಗೇ ಗೊತ್ತಾಗತ್ತೆ ಎಷ್ಟು ಸುಳ್ಳು ಎಷ್ಟು ನಿಜ ಅನ್ನೋದನ್ನ ಗೊತ್ತಾಗತ್ತೆ. ನಾನು ಹೋಗಿ ಅನುಭವಿಸಿದ್ದೀನಿ. ನಾನು ಇನ್ನೊಂದು ಸತಿ ಇದಕ್ಕಿಂತ ಎಲ್ಲಿ ಹಸುಗಳು ಕಮ್ಮಿಗೆ ಸಿಗ್ತವೆ ಅಂತಲೂ ನಾನು ಕೊಡೋಕ್ಕೆ ಮಾಹಿತಿನ ಪ್ರಯತ್ನ ಮಾಡ್ತೀನಿ. ನಮ್ಮ ರೈತರು ಬೆಳಿಬೇಕು ಆದಷ್ಟು. ಈಗ ನಾನು ಶಿವಮೊಗ್ಗದಲ್ಲಿ ಒಂದು ನಿಸರ್ಗ ಡೈರಿ ಫಾರ್ಮ್ಗೂ ಕೂಡ ನಾನು ನಿಮ್ಮೆಲ್ಲರಿಗೋಸ್ಕರ ನಾನು ಹೋಗ್ತೀನಿ. ಅಲ್ಲೂ ಹೋಗಿ ವಿಸಿಟ್ ಮಾಡಿ ನೋಡ್ತೀನಿ ಅಲ್ಲಿ ಎಷ್ಟು ಹಸುಗಳು ಸಿಗ್ತವೆ ಅಂತ. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ. ಮತ್ತು ಕಮೆಂಟ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ. ಕಮೆಂಟ್ ಮಾಡೋದ್ರಿಂದ ನನಗೆ ಇನ್ನೂ ಛಲ ಬರುತ್ತೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ.